ನಮ್ಮಮ್ಮ ಯಾರದ ಗೆಸ್ಟ್ ಬಂದ್ರಂದ್ರಿ ಬಿಸಿಬೇಳೆನ್ನ ಶಾವ್ಗಿ ಪಾಯಸ ಮತ್ತ ಸಂಡಿಗೆ ಹಪ್ಪಳ ಬಾಳ್ಕ ಭಾರಿ ರೆಡಿ ಮಾಡಿ ಇಡ್ತಿದ್ಲಿ ಅವ್ರಿಗೂ ಬಹಳ ಇಷ್ಟ ಆಗ್ತಿತ್ತು. ಇವತ್ ನಾನ ಉಳ್ದಿದ್ದೆಲ್ಲ ಮಾಡೇನಿ, ಆದ್ರ ಶಾವ್ಗಿ ಪಾಯಸ ಬದ್ಲಿ ಫಾಲೂದಾ ತಗೊಂಡಿದ್ದೆ ನೋಡ್ರಿ. ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಇಟ್ಕೊಂಡು ನನ್ನ ವಿಡಿಯೋ ನೋಡ್ಲಿಕ್ಕತ್ತಿರಲ್ಲ, ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಸಂಧ್ಯಾ ಪೈ ಅನ್ನೋರು ಬಿಸಿಬೇಳೆ ಬಾತ್ ರೆಸಿಪಿ ಹೇಳ್ರಿ ಅಂತ ಹೇಳಿದ್ರು. ಸೊ ಇವತ್ ಮಾಡೇ ಬಿಟ್ಟೇನ್ ನೋಡ್ರಿ ನಿಮ್ ಸಂಬಂಧ. ಈಗೇನ್ ಮಾಡ್ದೆ ಅಂದ್ರೆ ಒಂದ್ ಕುಕ್ಕರ್ನಾಗ ಅರ್ಧ ಹೆಸರು ಬೇಳೆ ತಗೊಂಡೆ, ಅರ್ಧ ತೊಗರಿ ಬೇಳೆ ತಗೊಂಡೆ. ಹೆಸರು ಬೇಳೆ ಯಾಕೆ ತಗೋಬೇಕಂದ್ರ ಪಿತ್ತ ಆಗಂಗಿಲ್ಲ, ಇನ್ನೊಂದು ಗಟ್ಟಿ ಆಗ್ತದ, ತವ್ವಿ ಏನಿರ್ತದ ಗಟ್ಟಿ ಆಗ್ತದ. ಹಂಗಾಗಿ ಈಗ ಒಟ್ಟ ಟೋಟಲ್ 1 ಕಪ್ ಆಗ್ಯದ ಅದು ಬೇಳೆಗಳು. ಸ್ವಚ್ಛ ತೊಳೆದು 2 ಮೊಸಳೆ ತೊಳೆದು ಅದಕ್ಕೆ 1ಕ್ಕೆ 2 ಗ್ಲಾಸ್ ನೀರ್ ಇರ್ತದ. ಅದ್ರ 3 ಗ್ಲಾಸ್ ನೀರ್ ಹಾಕಿದೆ. ಯಾಕಂದ್ರ 1 ಗ್ಲಾಸ್ ಅಷ್ಟು ನಾನು ಸ್ವೀಟ್ ಕಾರ್ನ್ ಹಾಕ್ತೀನ್ರಿ ಇದ್ರೊಳಗ. ಅದಕ್ ನಾನೇನ್ ಮಾಡಿದೆ, 3 ಗ್ಲಾಸ್ ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕಿದೆ. ಇದನ್ನ ಒಂದು 3 ವಿಸಲ ಮಾಡಿಸ್ಕೊಂಡ್ ಬಿಡೋಣಂತ್ರಿ. ಆಮೇಲೆ ಇನ್ನೊಂದು ಕುಕ್ಕರ್ ಇಡೋಣ. ನಂದ್ ಮೆಥಡ್ ಏನದಲ್ಲ, ನಾ ಫಸ್ಟ್ ಇಂದ ಇದೇ ರೀತಿ ಕಲ್ಕೊಂಡ್ ಬಂದೇನಿ. ಇದು ನನಗ ಪರ್ಫೆಕ್ಟ್ ಆಗ್ತದ್ರಿ. ಅಂದ್ರ ಬೇಳೆ ಒಂದ್ ಮಾಡೋದು, ಅನ್ನ ಒಂದ್ ಮಾಡೋದು, ಆಮೇಲೆ ಬಿಸಿಬೇಳೆ ಅನ್ನ ಮಾಡೋದು. ಇದ ನಂಗ್ ರೂಢಿ ಆಗ್ಬಿಟ್ಟದ. ನಂಗ್ ಡೈರೆಕ್ಟ್ 2 ಸೇರಿ ಇಟ್ಟಾಗ ಟೇಸ್ಟ್ ಬರ್ತದ, ಆದ್ರ ನನಗದ ಅಷ್ಟು ಲೈಕ್ ಅನ್ಸಂಗೇ ಇಲ್ಲ. ಸೊ ಈಗ ಇನ್ನೊಂದು ದೊಡ್ಡ ಕುಕ್ಕರ್ ತಗೊಂಡೆ, ಕೆಳಗ ಒಂದ್ ಸ್ವಲ್ಪ ಕಡ್ಲಿ ಇದ್ವಂತ ಅವನ್ ಹಾಕಿದೆ. ಆಮೇಲೆ ಮೇಲೆ ಅನ್ನಕ್ಕೆ ಇಡ್ಲಿಕತ್ತೀನಿ. ಅನ್ನಕ್ಕೆ ಇಡುದು ಅಳತಿ ಹೇಳಿಕತ್ತೇನ್ರಿ. ಈಗ 1 ಗ್ಲಾಸ್ ಅಕ್ಕಿಗ 2 ಗ್ಲಾಸ್ 2.5 ಗ್ಲಾಸ್ ನೀರ್ ಅಂತೇಳಿ. ಗ್ಲಾಸ್ ಅಳತಿ ಬೇಡ ಅಂದ್ರೆ ಈ ರೀತಿ ಬಟ್ಲೆ. ನಾವು ಸ್ಟಾರ್ಟಿಂಗ್ ಅನ್ನಕ್ಕೆ ಇಡೋ ಮುಂದ ನಮಗ ನಮ್ಮ ಅತ್ತೆಯವ್ರು ಹಿಂಗ್ ಹೇಳ್ಕೊಟ್ಟಿದ್ರು. ಏನಂದ್ರೆ ನೋಡ್ರಿ, ಬಟ್ ಅಳತಿ ತೋರಿಸ್ಲಿಕತ್ತೇನ, ಈ ಟೈಪ್ ನಮಗ ಅಕ್ಕಿ ಮೇಲೆ ನೀರ್ ಇಷ್ಟು ನಿಲ್ಬೇಕು ಒಂದ್ ಪಾತ್ರಿ ಒಳಗ ಅಂತ ತೋರಿಸ್ಕೊಟ್ಟಿದ್ರು ರೀ. ಹಿಂಗ್ ಮಾಡಿದ್ರೆ ನಿನಗ ಅನ್ನ ಅರಳಿದ್ದು ಬಹಳ ಚಲೋ ಆಗ್ತದ. ಇನ್ನ ಸ್ವಲ್ಪ ನಿಮ್ ಮೆತ್ತಗಾಗ್ಬೇಕಂದ್ರೆ ಈ ನೀರಿನ ಪ್ರಮಾಣ ಒಂಚೂರು ಹೆಚ್ಚು ಮಾಡ್ಬೋದು. ಈ ರೀತಿ ಹೇಳ್ಕೊಟ್ಟಿದ್ರು ಅವ್ರ. ಸೊ ನಿಮಗೂ ಅದನ್ನೇ ತೋರಿಸ್ಲಿರ್ತೇನೆ, ಹೊಸದಾಗಿ ಅಡಿಗೆ ಮಾಡೋರ್ಗೆ ಉಪಯೋಗ ಆಗ್ಲಿ ಅಂತ. ಸೊ ಅನ್ನ ಆತ, ಈ ಕಡೆ ಬ್ಯಾಳಿ ಆತ ತೆಗದೆ. ಈಗ ಮಸಾಲೆ ಉಡ್ಕೊಂಡ್ಬಿಡೋಣ್ರಿ. ಏನಂದ್ರೆ 1 ಚಮಚ ಕೊಬ್ಬರಿ ಎಣ್ಣೆ ಹಾಕಿನ್ರಿ, ಮಸ್ತ್ ಘಮ ಘಮ ಆಗ್ಲಿ ಅಂತ. ಅದ್ರೊಳಗ 2 ಸ್ಪೂನ್ ಕಡ್ಲೆಬೇಳೆ ಹಾಕ್ಲಿಕತ್ತೇನೆ. ಅದು ಚಲೋ ಹುರಿದಂಗ, ಅರ್ಧ ಹುರಿದಂಗ ಆದ್ಮೇಲೆ ಅದ್ರೊಳಗೆ ಉದ್ದಿನ ಬೇಳೆ ಹಾಕ್ಲಿಕತ್ತೇನೆ. ಯಾಕಂದ್ರೆ ಸ್ವಲ್ಪನೇ ನಾನು ಬಿಸಿಬೇಳೆ ಮಸಾಲೆ ಮಾಡ್ಲಿಕತ್ತೇನೆ. 2 ಚಮಚ ಕಡ್ಲಿಬೇಳೆ, 1 ಚಮಚ ಉದ್ದಿನ ಬೇಳೆ, 2 ಸ್ಪೂನ್ ಬೀಜ ತಗೊಂಡೇನಿ. ಎಲ್ಲಾನು ಹುರಿತಾ ಹೋಗೋದ್ರಿ. 1 ಸ್ಪೂನ್ ಎಳ್ಳು ತಗೊಂಡೇನಿ. ಖರೆ ಹೇಳ್ಬೇಕಂದ್ರ ಫಸ್ಟ್ ಮಸಾಲೆ ಹೇಳ್ಬಿಡ್ತೇನೆ ತಡ್ರಿ ನಿಮಗ. 1 ಸ್ಪೂನ್ ಜೀರಿಗೆ, ಆಮೇಲೆ ನೋಡ್ರಿ 2 ಈ ರೀತಿ ಸ್ಟಿಕ್ ದಾಲ್ಚಿನ್ನಿ ಇದನ್ನು ಕೂಡ ಹಾಕಿ ಹುರಿಯೋಣಂತ. ನೆಕ್ಸ್ಟ್ ಇದ್ರೊಳಗ 5 ರಿಂದ 6 ಕೆಂಪು ಮೆಣಸಿನ್ಕಾಯಿ, 1 ಮುಷ್ಟಿ ಅಷ್ಟಕ್ಕಿಂತ ಸ್ವಲ್ಪ ಕಮ್ಮಿ ನನ್ನ ಹತ್ರ ಕರಿಬೇವಿತ್ತು, ಅದನ್ನ ಹಾಕೇನಿ. ಕಸೂರಿ ಮೇಥಿ ಇತ್ತು, ಅದನ್ನು ಕೂಡ ಹಾಕೇನಿ. ಕೊಬ್ಬರಿ ಎಣ್ಣೆ ಒಳಗ್ ಇದಿಷ್ಟು ಹುರ್ಕೊಂಡ್ಬಿಡೋಣಂತ. ಮಸ್ತ್ ಘಮ ಘಮ ವಾಸನೆ ಬರ್ಲಿಕತ್ತಿತ್ತು. ಅದಕ್ಕ 1-2 ಸ್ಪೂನ್ ಅಷ್ಟು ಒಣ ಕೊಬ್ಬರಿ ಹಾಕಿದೆ. ಆರ್ಲಿಕ್ಕಂತ ಬಿಟ್ಟೆ. ಇದಕ್ಕ ಮೆಣಸ್ ಹಾಕ್ಬೇಕಾಗಿತ್ರಿ. ನನ್ನ ಹತ್ರ ಮೆಣಸಿನ ಪೌಡರ್ ಅದ ಅಂತ ಹೇಳಿ ನಾನು 1 ಚಮಚದಷ್ಟು, ಅಂದ್ರೆ 1 ಚಮಚಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಮೆಣಸು ಪೌಡರ್ ಇತ್ತು, ಅದನ್ನ ಹಾಕೇನಿ. ಗ್ಯಾಸ್ ಆಫ್ ಮಾಡಿ ಹಾಕೇನಿ, ಇಲ್ಲ ಘಾಟ್ ಆಗ್ಬಿಡ್ತದ ಅಂತ ಹೇಳಿ. ಇದು ಆರ್ಲಿಕ್ಕ ಬಿಡೋಣಂತ. ನಾನು ಈ ರೀತಿ ಮಸಾಲೆ ಮಾಡೋದೇ ಇಲ್ರಿ, ಫಸ್ಟ್ ಟೈಮ್ ಮಾಡೇನಿ. ಇದು ಸೂಪರ್ ಆಗದ. ನಂದು ಈಸಿ ಮೆಥಡ್ ಏನ್ ಗೊತ್ತೇನ್ರಿ, ಮಸಾಲೆ ಪುಡಿ ಸಾರಿನ ಪುಡಿ ನಾನು ವಿಡಿಯೋ ಹಾಕೇನ್ರಿ ನನ್ನ ಯೂಟ್ಯೂಬ್ ಒಳಗ. ಅಲ್ಲಿ ನೋಡ್ರಿ ನೀವು, ಮಸಾಲೆ ಪುಡಿ ಇಟ್ಕೊಂಡಿನಿ, ಸಾರಿನ ಪುಡಿ ಮಾಡಿ ಇಟ್ಕೊಂಡಿನಿ. 6 ತಿಂಗಳಾದ್ರೂ ಸೂಪರ್ ಇರ್ತದ. ಹಿಂಗೇನ್ರ ಬಿಸಿಬೇಳೆನ್ನ ಮಾಡ್ಬೇಕಂದ್ರ 2 ಸ್ಪೂನ್ ಮಸಾಲೆ ಪುಡಿ, 1 ಸ್ಪೂನ್ ಸಾರಿನ ಪುಡಿ, ಅದನ್ನ ಬಿಸಿಬೇಳೆ ಮಾಡೋ ಮುಂದೆ ಹಾಕ್ತೇನೆ. ಇದೇ ಟೇಸ್ಟೇ ಬರ್ತದ್ರಿ, ಮಸ್ತ್ ಆಗ್ತದ್ರಿ. ಆದ್ರೆ ಇವತ್ ನಾನು ಹೊಸದಾಗಿ ಮಾಡ್ತಿರ್ತಾರ ಬಿಸಿಬೇಳೆನ್ನ, ಹೌದಾ, ಹೊಸದಾಗಿ ಕಲಿತಿರ್ತಾರ. ಅವ್ರಿಗ ಈ ರೀತಿ ಮಸಾಲೆ ಪುಡಿ ಸಾರಿನ ಪುಡಿ ಇರುವುದಿಲ್ಲ. ನಾ ಏನೋ ಮಾಡಿಟ್ಕೊಂಡಿದ್ದು ಇರ್ತದ, ಅಥವಾ ಮೊದ್ಲಿಂದ ಅಡಿಗೆ ಮಾಡ್ತಿದ್ರ ಮಸಾಲೆ ಪುಡಿ ಸಾರಿನ ಪುಡಿ ಎಲ್ಲಾರ ಮನೆಯೊಳಗೆ ಇರ್ತದ. ಹೊಸದಾಗಿ ಮಾಡೋರ್ ಕಡೆ ಅಷ್ಟ್ ಇರಂಗಿಲ್ಲ. ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈ ರೀತಿ ಮಸಾಲೆ ಮಾಡೋದನ್ನ ತೋರ್ಸೇನಿ. ಆಮೇಲೆ ನಾ ಏನೇನ್ ಸಂಡಿಗೆ ಹಪ್ಪಳ ಎಲ್ಲ ಮಾಡೇನಲ್ಲ ಅದನ್ನು ಕೂಡ ಕರ್ದೇನಿ. ಹೇಳಿದ್ನಲ್ರಿ ನಮ್ಮಮ್ಮ ಹಿಂಗ್ ಮಾಡ್ತಿದ್ಲ ಅಂತ. ನಾವು ಸಣ್ಣ ಹುಡುಗರಿದ್ದಾಗ ಏನೊಂದು ಟೇಸ್ಟ್ ಇದು ಹಿಂಗ್ ಮಾಡ್ತಿದ್ಲಲ್ಲ, ಅದನ್ನ ನಾ ತರ್ಲಿಕ್ಕ ಪ್ರಯತ್ನ ಮಾಡೇನಿ. ಆದ್ರೆ ಬಿಸಿಬೇಳೆನ್ನ ಟೇಸ್ಟು, ಆಮೇಲೆ ಆ ಸಿಚುವೇಶನ್ ಅದೆಲ್ಲ ಸಿಗೋದು ಕಷ್ಟದ. ಆದ್ರೆ ನಾನ್ ತರ್ಲಿಕ್ಕ ಪ್ರಯತ್ನ ಮಾಡೇನಷ್ಟೇ.
ಸೊ ಈ ರೀತಿ ಎಲ್ಲಾ ಸಂಡಿಗೆ ಹಪ್ಪಳ ಎಲ್ಲಾ ಕರ್ಕೊಂಡ್ಬಿಡೋಣ. ಈ ರೀತಿ ಬೌಲ್ ಅಂದ್ರ ಪಾತ್ರಿ ಒಳಗ್ ಯಾಕೆ ಮಾಡ್ಲಿಕತ್ತೇನಂದ್ರ ಮುಂದೆ ಇದ್ರ ಒಳಗ ಒಗ್ಗರಣೆ ಮಾಡಿಟ್ಕೊಂಡ್ಬಿಡೋಣಂತ್ರಿ. ಈಗ ಫಸ್ಟ್ ಎಲ್ಲಾ ಸಂಡಿಗೆ ಹಪ್ಪಳ ಕರದ್ನ್ಯಾ, ಆಮೇಲೆ ಅದ್ರೊಳಗ ಒಂದ್ ಸ್ವಲ್ಪ ಶೇಂಗಾ ಕರದ್ ತೆಗದೆ. ಯಾಕ್ ಗೊತ್ತೇನ್ರಿ, ಮೊನ್ನೆ ನಾ ಒಂದ್ ಕಡೆ ಲಗ್ನಕ್ ಹೋಗಿದ್ದೇರಿ, ಅವ್ರ ಬಿಸ್ಬ್ಯಾಳ ಅನ್ನದ್ ಮೇಲೆ ಕರದ್ ಶೇಂಗಾ ಉದುರ್ಸಿದ್ರು. ಅವ್ ಕುರುಮ್ ಕುರುಮ್ ಮಸ್ತ್ ಬರ್ಲಿಕತ್ತಿದ್ವು ಅವು. ಸೊ ಹಂಗಾಗಿ ನಾನು ಮ್ಯಾಲ ಹಾಕೋಣ ಅಂತೇಳಿ ಅದನ್ನು ಕರದ್ ತಕೊಂಡೆ. ಮುಂದೆ ಒಣ ಮೆಣಸಿನ್ಕಾಯಿ ಶೋಕ್ ಇಡ್ಬೇಕಲ್ಲ, ಅದಕ್ಕಂತ ಅದನ್ನು ಒಂದ್ ಸ್ವಲ್ಪ ಕರದ್ ತೆಗದೆ. ಆದ್ಮೇಲೆ ಒಗ್ಗರಣೆ ಮಾಡ್ಬಿಡೋಣ. ಸಾಸ್ವಿ, ಜೀರ್ಗಿ, ಇಂಗು, ಅರಿಶಿನ, ಕರ್ಬೇವ್ ಹಾಕಿ ಒಂದ್ ಮಸ್ತ್ ಒಗ್ಗರಣೆ ಮಾಡಿಟ್ರ ಸೂಪರ್ ಆಗ್ತದ. ಅದ್ರೊಳಗ ಬಾಳ್ಕ ಐತ್ ನನ್ನ ಹತ್ರ, ಅದನ್ನು ಕೂಡ ಕರದ್ ತಕೊಂಡ್ಬಿಟ್ಟೆ. ಬಿಸ್ಬ್ಯಾಳ ಅನ್ನದ ಜೊತಿ ಬಾಳ್ಕ ಸೂಪರ್ ಕಾಂಬಿನೇಷನ್ ರೀ. ಇಷ್ಟೆಲ್ಲಾ ಮಾಡೋದ್ರಾಗ ಮಸಾಲಿ ಫುಲ್ ಆರ್ಬಿಟ್ಟದ. ಇದನ್ನ ಮಿಕ್ಸಿಗೆ ಹಾಕಿ ಇಟ್ಕೊಳ್ಳೋಣ. ಒಮ್ಮೆ ನೀವು ಈ ಟೈಪ್ ಮಾಡಿ ಇಟ್ಕೊಂಡ್ರ ಹೊರಗ ನೀವು ಆರಾಮಾಗಿ 6 ತಿಂಗಳ ತನಕ ಈ ಮಸಾಲೆನ ಇಟ್ಕೋಬಹುದ್ರಿ. ಸೊ ರೆಡಿ ಆಯ್ತು ನೋಡ್ರಿ. ಈಗ ಇಲ್ಲೇನ್ ಮಾಡೋಣ, ಕಡ್ಲಿ ನೋಡ್ರಿ ಮಸ್ತ್ ಬಂದ್ಬಿಟ್ಟಾವ್. ಒಂದ್ ಉಡಿ ತುಂಬಿದ್ದು ಕಡ್ಲಿ ಇದ್ದು ರೀ ಅವು. ಅವ್ನ ಹಂಗ ಏನ್ ಇಡೋದಂತ ಇದ್ರೊಳಗ ಹಾಕ್ಬಿಟ್ಟೇನಿ. ಹುಳಿ ಒಳಗ ಈ ಟೈಪ್ ಇದ್ರಾಗ ಇಲ್ಲ ಪಲ್ಯದಾಗ ಹಿಂಗ್ ಹಾಕಿ ಮುಗಿಸ್ಬಿಡೋದ್ರಿ. ಅವ್ನು ನೆನೆಸಿದ್ದ ಕಡ್ಲಿ ಇರ್ತಾವ. ಈಗ ನೋಡ್ರಿ ಬ್ಯಾಳಿ ಎಂತ ಮಸ್ತ್ ಬೆಂದ್ ರೆಡಿ ಆಗ್ಯದ. ಇದನ್ನ ಘಟ್ಟಿಸ್ಕೊಳ್ಳೋದಂತಾರಿ ಫಸ್ಟ್. ಅಂದ್ರ ಚಂದಾಗ್ ಸೌಟ್ಲೆ ಜಾಲಿ ಸೌಟ್ ಅಂತೀವಿ, ಅದ್ರಲ್ಲೇ ಕೈ ಆಡ್ಸೋ ಚಲೋ. ಇಲ್ಲ ಅದೇ ಕುಕ್ಕರ್ ತಗೊಂಡೇನ್ರಿ, ಅದನ್ನೆಲ್ಲಾ ತೆಗದ್ ನೀರ್ಗೀರ್ ತೆಗದ್ ಒಗ್ಗರಣೆ ಅಂತ ಆಲ್ರೆಡಿ ನನ್ನ ಹತ್ರ ಇತ್ತ, ಅದನ್ನ ಹಾಕಿದೆ. ಇನ್ನೊಂದ್ ಏನ್ ಗೊತ್ತೇನ್ರಿ, ಪಲ್ಯ ಎಲ್ಲಾ ಖಾಲಿ ಆಗ್ಬಿಟ್ಟಿದ್ವು ಮನ್ಯಾಗ. ಇವತ್ತ ಶನಿವಾರ ತರ್ಬೇಕಾಗಿತ್ತು ಪಲ್ಯ. ಅದಕ್ಕ ಕ್ಯಾಬೇಜ್ ಒಂದ ಐತ್, ಅದನ್ನ ಒಂದ ಹಾಕಿ ಮನೇನ್ ನೋಡ್ರಿ. ಮ್ಯಾಲ ಎಲ್ಲಾ ರೀತಿ ಕಾಳು ಹಾಕೇನಿ. ಸ್ವೀಟ್ ಕಾರ್ನ್ ಹಾಕೇನಿ, ಕಡ್ಲಿ ಹಾಕೇನಿ, ಶೇಂಗಾ ಹಾಕೇನಿ. ಹಾಕಿ ಬಿಸಿಬೇಳನ್ನ ಮಾಡೇನಿ. ಏನ್ ಮಸ್ತ್ ಆಗ್ಯದ್ರಿ ಪಲ್ಯ. ಬೇಕಂತ ಇಲ್ಲೇ ಇಲ್ಲ ನೋಡ್ರಿ, ಇದ ಬಾಳ ಮಸ್ತ್ ಆಗ್ಯದ. ಹಾಕಿದ್ರು ಚಲೋ, ಇಲ್ಲ ಅಂದ್ರೂ ಕೂಡ ನಾವ್ ಈ ಟೈಪ್ ಮಾಡ್ಕೋಬಹುದು. ಸೊ ಈಗ ನೋಡ್ರಿ ಬ್ಯಾಳೆ ಹಾಕಿದೆ. ಫಸ್ಟ್ ಕ್ಯಾಬೇಜ್ ಫುಲ್ ತಾಳಿಸಿದೆ ಒಂದ್ 5 ನಿಮಿಷ. ಮುಂದ ಬ್ಯಾಳಿ ಹಾಕಿದೆ. ಮತ್ ಅದ್ರೊಳಗ ಚಲೋ ಕುದಿಲಿಕ್ಕತ್ತಂತ ಹೇಳಿ ನನ್ನ ಹತ್ರ ಮಾವಿನಕಾಯಿ ಪಾನಕದ್ದು ಒಂದ್ ಸ್ವಲ್ಪ ಮಸಾಲೆ ಇತ್ತು, ಅದನ್ನ ಹಾಕಿದೆ. ಹುಳಿ ಅಂಶ ಹುಣಸೆ ಹಣ್ಣು ಹಾಕ್ಬೇಕಾಗಿತ್ತು, ಅದ್ರ ಬದ್ಲಿ ಅದನ್ನ ಹಾಕಿನಿ. ಆಮೇಲೆ ಈಗ ಬಿಸಿಬೇಳೆದ ಪೌಡರ್ ಏನದಲ್ಲ ಅದನ್ನ ಹಾಕ್ಲಿಕತ್ತೇನೆ. ಇದು ರುಚಿಗೆ ನೋಡಿ ಹಾಕ್ಬೇಕ್ರಿ. ಮೊದ್ಲು ಒಂದ್ 2 ರಿಂದ 3 ಸ್ಪೂನ್ ಹಾಕಿದೆ. ಮತ್ ಬೇಕನ್ನಿಸ್ತಂತ ಮತ್ತೊಂದ್ ಸ್ಪೂನ್ ಹಾಕ್ತೇನೆ. ಆಮೇಲೆ ಒಂದ್ ಸ್ವಲ್ಪ ಖಾರ ಪುಡಿ ಹಾಕಿದೆ, ಅರ್ಶಿನ ಪುಡಿ ಹಾಕಿದೆ. ಯಾಕಂದ್ರೆ ಒಣ ಮೆಣಸಿನ್ಕಾಯಿ ಖಾರ ಭಾಳ ಇರ್ಲಿಲ್ಲ. ಆದ್ರ ಹಂಗಂತ ನಾ ಭಾಳ ಖಾರನು ಮಾಡೋಂಗಿರ್ಲಿಲ್ಲ ಅಂತ 1 ಚಮಚ ಖಾರ ಪುಡಿ ಹಾಕೇನಿ. ಆಮೇಲೆ ಮಾವಿನಕಾಯ್ದ ಪಾನಕದ್ ಇತ್ತಲ್ರಿ, ಅದನ್ನ ಹಾಕಿದ್ದೆ. ಸೊ ಹುಳಿ ಹೋಗೇ ಬಿಟ್ಟಿತ್ತು ಅಂತೇಳಿ ಸ್ವಲ್ಪನೇ ಬೆಲ್ಲ ಹಾಕೇನಿ. ಅದು ಚಲೋ ಕುದಿತಿರ್ಲಿರಿ. ಸಣ್ಣ ಉರಿ ಒಳಗ ಕುದಿಲಿಕ್ಕ ಶುರು ಮಾಡ್ಬಿಡೋಣ, ಇಟ್ಟು ಬಿಡೋಣಂತ್ರಿ. ಅದು ಎಷ್ಟು ಕುದಿತದಲ್ಲ ಹುಳಿ ಅಷ್ಟು ಚಲೋ ಅದು. ಇಲ್ಲೇ ಅನ್ನ ತಕೊಳ್ಳೋಣಂತ್ರಿ. ನನ್ಗೆ ಎಷ್ಟ್ ಬೇಕಷ್ಟು ಮೊಸರು ಅನ್ನಕ್ಕೆ ಒಂದಿಷ್ಟು ತೆಗೆದು ಇಟ್ಕೊಂಡು ಬಿಸಿಬೇಳನ್ನ ಮಾಡಿದ್ವಿ. ಹಿಟ್ಟಿನ ಕೆಲ್ಸ ಇಲ್ಲಿ ನೋಡ್ರಿ. ಮಸ್ತ್ ಪೈಕಿ ಬಿಸಿಬೇಳೆ ಅನ್ನ 2 ಪ್ಲೇಟ್ ತಿಂದ್ಬಿಟ್ರೆ ಏನ್ ಕೇಳ್ತೀರಿ, ಇಡೀ ದಿವಸ ಹಸುವಿನ ಆಗಂಗಿಲ್ಲ. ಈಗ ಚಲೋ ಒಂದಿಷ್ಟ ಕೊತ್ತಂಬರಿ ಹಾಕಿ ನೋಡ್ರಿ. ನೀರ್ ನಮ್ ಕನ್ಸಿಸ್ಟೆನ್ಸಿ ಎಷ್ಟ್ ಬೇಕಷ್ಟು ನೋಡ್ಕೊಂಡು, ಬಾಳ ನೀರ್ ಹಾಕುದ್ ಬೇಡ. ನೋಡ್ಕೊಂಡು ಒಂದ್ ಸ್ವಲ್ಪ ನೀರ್ ಹಾಕಿ ಚಲೋ ಕುದಿಸ್ಬೇಕ್ರಿ. ಒಂದ್ 10-15 ನಿಮಿಷ ನೀರ್ ಕುದಿಸೇನ್ ನೋಡ್ರಿ ಹಾಕಿ ಹುಳಿ. ಈಗ ಅದ್ರೊಳಗ ಆ ಅನ್ನ ಏನ್ ಮಾಡ್ಕೊಂಡಿದ್ನಲ್ಲ ಅದನ್ನ ಈ ರೀತಿ ಒಂದ್ ಬ್ಯಾಳಿ ಕುಕ್ಕರ್ ಒಳಗ ನೀಟಾಗಿ ಉದುರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಹಾಕಿ ಚಂದಾಗಿ ಕೈ ಆಡ್ಸ್ಕೊಂಡ್ಬಿಡೋಣ ಅಂತ. ಈಗೂ ಕೂಡ ಸಣ್ಣ ಉರಿ ಒಳಗಿಟ್ಟೆ ಮಾಡ್ಬೇಕ್ರಿ. ನೀವ್ ಎಷ್ಟು ಕುದಿಸ್ತಿರಲ್ಲ ಅಷ್ಟು ನಿಮ್ದು ಬಿಸಿಬೇಳೆನ್ನ ಸೂಪರ್ ಟೇಸ್ಟ್ ಆಗ್ತದ್ರಿ. ಅದು ಕುದ್ದಷ್ಟು ರುಚಿ ಆಗ್ತದ. ಈಗ ನೋಡ್ರಿ ಚಂದಾಗಿ ಅನ್ನ ಹಾಕಿ ಕೈ ಆಡ್ಸ್ಕೊಂಡ್ಬಿಡೋಣ ಅಂತ. ಕೆಲವೊಬ್ರು ಇದ ಬೇಳೆ ಒಳಗ ಹೋಳೆಲ್ಲಾ ಹಾಕಿ ಅಕ್ಕಿ ಹಾಕಿ ಬೇಯಿಸಿ ತಕ್ಕೋತಾರ. ಅದು ಬಿಸಿಬೇಳನ್ನ ಬಹಳ ಚಲೋ ಆಗ್ತದ್ರಿ. ಆದ್ರೆ ನನಗ್ ಮೊದ್ಲಿಂದು ಇದೇ ರೂಢಿ ಆಗ್ಯದಂತ ನಿಮಗ್ ಇದೇ ಟೈಪೇ ತೋರ್ಸ್ಕೊಳ್ಗತ್ತೇನೆ. ಸೊ ನೋಡ್ರಿ ಕಲರ್ ಕೂಡ ಚೇಂಜ್ ಆಗ್ಯದ. ಆದ್ರೆ ಒಂದ್ ಸ್ವಲ್ಪ ಮಸಾಲೆ ಕಮ್ಮಿ ಅನ್ಸಂತ ಮತ್ತೊಂದು ಸ್ಪೂನ್ ಬಿಸಿಬೇಳೆದ ಮಸಾಲೆನ ಹಾಕೇನಿ. ಹಾಕಿ ಚಂದಾಗಿ 1 ಸ್ಪೂನ್ ಮೇಲೆ ಹಾಕಿದ್ದೆ. ಚಂದಾಗಿ ಕೈ ಆಡ್ಸೋಣ ಅಂತ. ಚಲೋ ಕುದಿಬೇಕ್ರಿ. ಈ ಕುದಿಯೋದಲ್ಲ ಅದ ಒಂದು ಟೇಸ್ಟ್ ಕೊಡೋದು ನೋಡ್ರಿ. ಸಣ್ಣ ಉರಿ ಒಳಗಿಟ್ಟೆ ಕುದಿಸ್ಲಿಕ್ಕ ಇಟ್ಬಿಡೋಣ ಅಂತ. ಕೈ ಆಡಿಸ್ತಾ ಇರ್ಬೇಕ್ರಿ ನಡು. ಆಮೇಲೆ ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ, ಬಹಳ ಖುಷಿ ಆಯ್ತು. ಸಂಧ್ಯಾ ಅವರೇ ನೋಡ್ರಿ ನೀವು ಕೇಳಿದ್ರಿ ಅಂತ ಹೇಳಿ ಬಿಸಿಬೇಳೆನ್ನ ಇವತ್ತು ಮಾಡಿದೀನಿ. ಹೆಂಗ ಅನ್ನಿಸ್ತು ನಿಮಗ ವಿಡಿಯೋದಾಗ ಹೇಳ್ರಿ, ನನಗ ಕಮೆಂಟ್ನಾಗ ಬರೀರಿ. ಮ್ಯಾಲ ಒಂದ್ ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡೀನಿ. ಒಂದ್ ಸ್ವಲ್ಪ ಆರ್ಲಿಕ್ ಬಿಟ್ಬಿಟ್ಟಿದ್ದೀರಿ. ಈ ಬಿಸಿಲ್ ಒಳಗ ಬಿಸಿಬೇಳನ್ನ ತಿನ್ನೋದು ಸ್ವಲ್ಪ ಕಷ್ಟನೇ. ಆದ್ರೆ ಒಂದ್ ಸ್ವಲ್ಪ ಆರಿದ ಮೇಲೆ ಟೇಸ್ಟ್ ಮಸ್ತ್ ಬರ್ತದಂತ ನೋಡ್ರಿ. ಆರಿದ ಮೇಲೂ ಎಂತ ಮಸ್ತ್ ಆಗ್ಯದ, ಭಾರಿ ಟೇಸ್ಟಿ ಆಗಿತ್ತು. ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ, ನೆನಪ್ಲೆ ಕಮೆಂಟ್ ಮಾಡ್ರಿ. ಫೇಸ್ಬುಕ್ ಒಳಗೆ ಯಾರ್ಯಾರು ನೋಡ್ಲಿಕತ್ತಿರಲ್ಲ ಅವ್ರು ಪ್ಲೀಸ್ ನನ್ನ ಚಾನಲ್ ಅನ್ನ ಫಾಲೋ ಮಾಡಿ, ಅಲ್ಲೂ ಕೂಡ ಕಮೆಂಟ್ ಮಾಡಿ.
ನೋಡ್ರಿ ಈ ರೀತಿ ಬಿಸಿಬೇಳೆನ್ನ ಹಾಕಿ ಮೇಲೆ ಕರದ ಶೇಂಗಾ ಹಾಕಿ ಮೇಲೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿ ಬಾಳ್ಕ ಇಟ್ಟು ಬಾಜುಕ್ ಈ ರೀತಿ ಫಾಲೂದಾ ಕೊಟ್ರೆ ಏನ್ ಕೇಳ್ತೀರಿ, ಏನ್ ಟೇಸ್ಟಿ ಆಗಿತ್ತು. ಮಾವಿನಕಾಯಿ ಚಟ್ನಿ ಕೂಡ ಇಟ್ಟಿದ್ದೀರಿ, ಅದು ಕೂಡ ಸೂಪರ್ ಕಾಂಬಿನೇಷನ್ ಬಿಸಿಬೇಳೆನ್ನಕ್ಕ ಭಾರಿ ಮಸ್ತ್ ಆಗ್ತದ. ನೀವು ಕೂಡ ನೋಡ್ರಿ, ನೀವು ಮನೆಯೊಳಗ್ ಮಾಡ್ರಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೀನಿ. ನಮಸ್ಕಾರ.